ಹೌದು ರಾಜ್ಯಕ್ಕೆ ಅದೆಲ್ಲ ನಮ್ಮ ಮಕ್ಕಳು ಕೆಲಸಕ್ಕೆ ಓದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಸರ್ಕಾರವನ್ನು ಪ್ರಶಂಸೆ ಮಾಡ್ತಿವೆ, ಬಿಜೆಪಿ ವಿರೋಧ ಮಾಡ್ತಿದೆ ಸರ್, ಏನು ಹೇಳ್ತೀರಿ? ನೋಡಿ, ನಾವು ಕನ್ನಡಿಗರು, ಹಾಗೆ ನಮ್ಮ ಭಾಷೆದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಬೇರೆ ನಮ್ಮ ನೀತಿ ಏನಾಗಿರಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇರೆಯವರಿಗೆ ಬೇರೆ ಭಾಷೆ ಕಲೀಲಿಕ್ಕೆ ಏನು ನಿರ್ಬಂಧ ಇಲ್ಲ. ಆದರೆ ನಮ್ಮ ರಾಜ್ಯದ ನೀತಿ ನಮ್ಮ ಭಾಷಾಭಿಮಾನ ಇರಬೇಕು ಅನ್ನೋಂಥ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರವನ್ನು ಹೇಳಿದ್ದಾರೆ. ಅದು ಸರಿ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಕಳೆದ 15 ದಿವಸದಿಂದ ಕಲಬುರಗಿಯಲ್ಲಿ ಬುಕ್ ಮಾಡಿದ್ರು ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳ್ತಿದೆ ಸರ್. ರಾಜ್ಯಾದ್ಯಂತ ಇದೇ ಸಮಸ್ಯೆ ಇದೆ. ಗ್ಯಾಸ್ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ? ಈಗೇನಾಗಿದೆ ತಮಗೆಲ್ಲ ಗೊತ್ತಿರೋ ಹಾಗೆ, ಈಗ ಏನು ಇಡೀ ಜಗತ್ತಿನಲ್ಲಿ ಇದು ಒಂದು ಯುದ್ಧದ ಒಂದು ವಾತಾವರಣ ಇರೋದ್ರಿಂದ, ಆಮೇಲೆ ನಮ್ಮ ದೇಶದ ಏನು ನೀತಿ ಏನು ನಮ್ಮ ಎಕ್ಸ್ಟರ್ನಲ್ ನಮ್ಮ ಪಾಲಿಸಿ ಏನಿದೆಯಲ್ಲ, ಅದು ಸ್ವಲ್ಪ ಎಲ್ಲೋ ಸರಿಯಾಗಿದ್ದಿಲ್ಲ ಅಂತಕ್ಕಂಥದ್ದು ಭಾವನೆ ಇದೆ. ಹಾಗಾಗಿ ಇವತ್ತು ಅದರ ಒಂದು ಪರಿಣಾಮವಾಗಿ ನಮ್ಮ ದೇಶದಲ್ಲಿ ನಾವು ಈ ಬಿಕ್ಕಟ್ಟನ್ನು ಎದುರಿಸಬೇಕಾಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಮ ದುರದೃಷ್ಟ. ಏನು ಮಾಡೋಕ್ಕಾಗುತ್ತೆ ಸರ್.